ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಕಿರುತೆರೆಯ ಹಿರಿಯ ಕಲಾವಿದೆ ಬಗ್ಗೆ ನಿಮಗ್ಯಾರಿಗೂ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತಾ ಹೋಗ್ತೀವಿ. ಇವತ್ತಿನ ನಮ್ಮ ಸ್ಟೋರಿಯ ಮುಖ್ಯ ಅತಿಥಿ ಸುಜಾತ ಅಕ್ಷಯ್. ಕನ್ನಡ ಕಿರುತೆರೆ ವೀಕ್ಷಕರಿಗೆ ಇವರ ಪರಿಚಯ ಇಲ್ಲದವರೇ ಇಲ್ಲ. ಸೀರಿಯಲ್ಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ, ನಿರೂಪಣೆಯಲ್ಲಿ ಇವರು ಎತ್ತಿದ ಕೈ. ಸದ್ಯ ಸ್ಟಾರ್ ಸುವರ್ಣದ ಅವನು ಮತ್ತು ಶ್ರಾವಣಿ ಸೀರಿಯಲ್ನಲ್ಲಿ ಸಂಯುಕ್ತ ಪಾತ್ರದಲ್ಲಿ ನಟಿಸ್ತಿದ್ದಾರೆ. ಹಾಗೆ ಕಲರ್ಸ್ ಕನ್ನಡದ ಭಾರ್ಗವಿ LLB ಸೀರಿಯಲ್ನಲ್ಲೂ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆತ್ಮೀಯರೇ, ನಟಿ ಸುಜಾತ ಕಲಾವಿದೆ ಆಗಲೇಬೇಕು ಅಂತ ಕನಸು ಕಂಡವರಲ್ಲ. ನಟಿ ಆಗಬೇಕು ಅಂತ ಯಾವುದೇ ಅಭಿನಯ ತರಬೇತಿಯನ್ನು ಪಡೆದಿರಲಿಲ್ಲ. ಇವರೊಂಥರ ಆಕ್ಸಿಡೆಂಟಲ್ ಹೀರೋಯಿನ್. ಸುಜಾತ ಅಕ್ಷತ್ ನಿರೂಪಕಿಯಾಗಿ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ. ಉದಯ ಟಿವಿಯ ಹಲವು ಕಾರ್ಯಕ್ರಮಗಳ ಮೂಲಕ ನಿರೂಪಕಿಯಾಗಿ ಮಿಂಚಿದ್ರು. ಅದರಲ್ಲಿ ಗೋಲ್ಡನ್ ಸ್ಟಾರ್ ಜೊತೆ ನಿರೂಪಣೆ ಮಾಡಿದ್ದ ಕಾಮಿಡಿ ಟೈಮ್ ಗಣೇಶ್ ಕೂಡ ಒಂದು. ಇದಾದ ಬಳಿಕ ಹಲವು ಸೀರಿಯಲ್ಗಳಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಟಿ ಸುಜಾತ ಪೂರ್ಣ ಪ್ರಮಾಣದ ನಟಿಯಾಗಿ ಕಾಣಿಸಿಕೊಂಡ ಮೊದಲ ಸೀರಿಯಲ್ ನಾಕು ತಂತಿ. ನಟಿ ಸುಜಾತ ಅವರ ಗಂಡ ಯಾರು, ಇವರ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಸುಜಾತ ನಾಕು ತಂತಿ ಸೀರಿಯಲ್ನಲ್ಲಿ ನಟಿಸಿದ್ದು. ಅಲ್ಲಿಂದ ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ಮನೆಯೊಂದು ಮೂರು ಬಾಗಿಲು, ಎಲ್ಲ ಮರೆತಿರುವಾಗ, ಬದುಕು, ಸ್ವಾಭಿಮಾನ, ರಾಧಾ, ಪ್ರೀತಿ ಅಂದ್ರೇನು, ಅರಮನೆ, ಮುಗಿಲು ಸೇರಿದಂತೆ ಹೀಗೆ ದೊಡ್ಡ ದೊಡ್ಡ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅನ್ಸ್ಕೊಳ್ತಾರೆ. ಹೀಗೆ ಕಿರುತೆರೆಯಲ್ಲಿ ಭಾರಿ ಬೇಡಿಕೆ ಇರೋ ಹೊತ್ತಲ್ಲೇ ಸುಜಾತ ಕಣ್ಮರೆಯಾಗ್ತಾರೆ. ಎಲ್ಲಿ ಹೋದ್ರೂ ಏನಾದರೂ ಒಂದು ಗೊತ್ತಾಗಲ್ಲ. ಅದ್ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀವಿ. ಸುಜಾತ ಬಣ್ಣದ ಬದುಕಿನಿಂದ ಬ್ರೇಕ್ ತೆಗೆದುಕೊಳ್ತಾ ಇದ್ದಂತೆ ಇನ್ನೇನು ಇವರ ಕರಿಯರೇ ಮುಗೀತು ಅಂತ ಬಹುತೇಕರು ಅಂದ್ಕೊಂಡಿದ್ರು. ಆದರೆ ರಾಧಾರಮಣ ಸೀರಿಯಲ್ನಲ್ಲಿ ಖಳನಾಯಕಿಯಾಗಿ ನಟಿಸೋ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ನಟಿ ಸುಜಾತ ಬಣ್ಣದ ಬದುಕಿನ ಜೊತೆಗೆ ಬಿಗ್ FM, ರೆಡ್ FM ಮತ್ತು ರೇಡಿಯೋ ಸಿಟಿ ಅಂತ FM ಚಾನೆಲ್ನಲ್ಲಿ ಸುಮಾರು 12 ವರ್ಷ ಕೆಲಸ ಮಾಡಿದ್ದಾರೆ. ಆತ್ಮೀಯರೇ, ನಟಿ ಸುಜಾತ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಓದಿದ್ದು ಬೆಂಗಳೂರಲ್ಲೇ. ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಕಾಲೇಜ್ ಕಂಪ್ಲೀಟ್ ಮಾಡ್ತಾರೆ. ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ ಹೈಯರ್ ಎಜುಕೇಷನ್ ಮುಗಿತಾ ಇದ್ದಂತೆ ಉದಯ ಟಿವಿ ಸೇರ್ಕೊಳ್ತಾರೆ. ಸುಜಾತ ಬಣ್ಣದ ಬದುಕಿಗೆ ಕಾಲಿಟ್ಟು ಬರೋಬ್ಬರಿ 25 ವರ್ಷ ಆಗೋಯ್ತು. ಇದರಲ್ಲಿ ಸೀರಿಯಲ್ ಮಾಡಿದ್ದಾರೆ, ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ, ಲೈವ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ, ರಿಯಾಲಿಟಿ ಶೋನಲ್ಲೂ ಇದ್ದಾರೆ. ತುಂಬ ಪ್ರೋಗ್ರಾಮ್ಗಳನ್ನು ಆ್ಯಂಕರಿಂಗ್ ಸಹ ಮಾಡಿದ್ದಾರೆ. ಸೀರಿಯಲ್ಗಳಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ಮತ್ತು ನೆಗೆಟಿವ್ ಕ್ಯಾರೆಕ್ಟರ್ ಎರಡನ್ನೂ ಮಾಡಿದ್ದಾರೆ. ಆತ್ಮೀಯರೇ, ನಟಿ ಸುಜಾತ ಕ್ಯಾಮ್ರಾ ಮುಂದೆ ನಿಂತಿದ್ದೇ ಒಂದು ಇಂಟ್ರೆಸ್ಟಿಂಗ್ ಜರ್ನಿ. ಸುಜಾತಾಗೆ ಹರ್ಷ ಶಿವರಾಮ್ ಅಂತ ಗೆಳೆಯ ಇದ್ದಾರೆ. ಒಮ್ಮೆ ಅವನ ಪೇಮೆಂಟ್ ಚೆಕ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಹೋಗಿದ್ರು. ಆಗ ಊಟದ ಸಮಯ ಆಗಿದ್ರಿಂದ ಜೋರಾಗಿ ಮಾತನಾಡ್ತಾ ಕೂತಿದ್ರು. ಇಂಥ ಹೊತ್ತಲ್ಲೇ ಟಿವಿ ಆ್ಯಂಕರಿಂಗ್ ಆಡಿಷನ್ ನಡೀತಾ ಇತ್ತು. ಇವರನ್ನ ನೋಡಿದ ಅಲ್ಲಿನ ಸಿಬ್ಬಂದಿಯೊಬ್ರು, ನೀವ್ಯಾಕೆ ಆಡಿಷನ್ ಕೊಡಬಾರ್ದು ಅಂತಾರೆ. ನಾನು ಅದಕ್ಕೋಸ್ಕರ ಬಂದಿದ್ದಲ್ಲ ಅಂತಾರೆ. ಆದರೂ ಪರವಾಗಿಲ್ಲ, ಒಮ್ಮೆ ಟ್ರೈ ಮಾಡಿ ಅಂತ ಮೇಕಪ್ ಹಾಕಿ ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ರು. 5 ನಿಮಿಷ ನಿಮ್ಮ ಬಗ್ಗೆ ಮಾತನಾಡಿ ಅಂದರು. ಅದಾದ ಮೇಲೆ ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ಆತ್ಮೀಯರೇ, ಸುಜಾತ ಅವರ ತಂದೆಗೆ ತಮ್ಮ ಮಗಳನ್ನು IPS ಅಧಿಕಾರಿ ಮಾಡಬೇಕು ಅನ್ನೋ ದೊಡ್ಡ ಕನಸಿತ್ತು. ಆದರೆ ಅಚಾನಕ್ಕಾಗಿ ಮಗಳ ಬದುಕಿನ ದಾರಿ ಬದಲಾಗಿ ಹೋಯಿತು. ಸುಜಾತ ಉದಯ ಟಿವಿಯಲ್ಲಿ ಕಾಮಿಡಿ ಟೈಮ್ ಅನ್ನೋ ಪ್ರೋಗ್ರಾಮ್ ನಡೆಸಿಕೊಡ್ತಾ ಇದ್ರು. ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಇದೇ ಕಾರ್ಯಕ್ರಮದಿಂದ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು. ಗಣೇಶ್ ಇಲ್ಲದೆ ಇದ್ದಾಗ ಸುಜಾತ ಮಾಡ್ತಾ ಇದ್ರು. ಹೀಗೆ ಕಾಮಿಡಿ ಟೈಮ್ ಮಾಡೋವಾಗ ಇವರಿಗೆ ಜಾಹೀರಾತು ಆಫರ್ ಬರೋದು. ಅದಕ್ಕಾಗಿ ನಾವು ಫೋಟೋ ತೆಗೆಸಬೇಕಿತ್ತು. ಹೀಗೆ ಫೋಟೋ ತೆಗೆಸುವಾಗಲೇ ನಾಕು ತಂತಿ ಸೀರಿಯಲ್ನ ಆಫರ್ ಸಿಕ್ಕಿದ್ದು. ಇವರಿಗೂ ಮೊದಲು ಯಾರನ್ನೋ ಫಿಕ್ಸ್ ಮಾಡಿದ್ರು. ಮುಹೂರ್ತನೂ ಆಗೋ ಹೋಗಿತ್ತು. ಸುಜಾತಾಗೆ ಆಫರ್ ಬರ್ತಾ ಇದ್ದಂತೆ ಅವರ ಬಾಸ್ ಬಳಿ ಹೋಗಿ ಕೇಳ್ತಾರೆ, ಉದಯ ಟಿವಿಯ ಸೀರಿಯಲ್ಗೆ ಒಂದು ಆಫರ್ ಬಂದಿದೆ, ಏನ್ ಮಾಡ್ಲಿ ಅಂತ. ಆಗ ಅವರ ಬಾಸ್, ಒಳ್ಳೆ ಅವಕಾಶ, ಬಿಡಬೇಡ ಅಂತಾರೆ. ಮೊದಲ ಸೀರಿಯಲ್ ಸುಮಾರು 6 ವರ್ಷ ಪ್ರಸಾರ ಆಗಿತ್ತು. ಇನ್ನು ಇವರ ಮದುವೆ ಸಂಸಾರದ ಬಗ್ಗೆ ಹೇಳೋದಾದ್ರೆ, ನಟಿ ಸುಜಾತ ಸಾಂಸಾರಿಕ ಜೀವನದಲ್ಲಿ ತುಂಬಾನೇ ನೋವುಂಡವರು. ಮೊದಲ ಗಂಡನಿಂದ ದೂರವಾಗಿ 2ನೇ ಮದುವೆಯಾಗಿದ್ದಾರೆ. ಮನೆಯವರೇ ನಿಶ್ಚಯಿಸಿ ಮದುವೆ ಮಾಡಿದ್ರು. ಆದ್ರೆ ಅದ್ಯಾಕೋ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬರಲಿಲ್ಲ. ಒಂದಲ್ಲ ಒಂದು ವಿಷಯಕ್ಕೆ ಜಗಳ ಆಗ್ತಾನೆ ಇತ್ತು. ಗಂಡ ಹೇಳಿದ್ದೇ ರೂಲ್ಸ್, ಗಂಡನ ಮಾತು ಮೀರುವಂತಿರ್ಲಿಲ್ಲ. ಬದುಕು ಅಕ್ಷರಶಃ ನರಕ ಆಗಿತ್ತು. ಇಲ್ಲಿಂದ ಬಿಡುಗಡೆ ಸಿಕ್ಕರೆ ಸಾಕು ಅಂತ ಕಣ್ಣೀರಿಡ್ತಾ ಇದ್ದವರು ಧೈರ್ಯ ಮಾಡಿ ಡಿವೋರ್ಸ್ ಪಡಿತಾರೆ. ಇನ್ಮೇಲೆ ಈ ಸಂಸಾರ ಅನ್ನೋ ಬಂಧವೇ ಬೇಡ, ಮದುವೆ ಅನ್ನೋ ಚಾಪ್ಟರ್ ನನ್ನ ಜೀವನದಲ್ಲಿ ಮುಗೀತು ಅನ್ನೋ ನಿರ್ಧಾರ ಮಾಡಿದ್ರು. ಆದರೆ ದೇವರ ನಿರ್ಧಾರವೇ ಬೇರೆ ಆಗಿತ್ತು. ಸುಜಾತ ರೇಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲೇ ಅಕ್ಷಯ್ ಅವರ ಪರಿಚಯ ಆಗುತ್ತೆ.
ಅಕ್ಷಯ್ ಡಿಜೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಳ್ಳೆ ಸ್ನೇಹಿತರಾಗಿದ್ದವರು ಬಳಿಕ ಪ್ರೀತಿಗೆ ತಿರುಗಿ ಮದುವೆಯಾಗ್ತಾರೆ. ಆತ್ಮಿಕರೇ, ಸುಜಾತ ಪತಿ ಅಕ್ಷಯ್ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲಿ. ಇವರಿಗೆ ಸಂಗೀತ ಅಂದರೆ ಜೀವ. ಇದೇ ಕಾರಣಕ್ಕೂ ಏನೋ ಡಿಜೆ ವೃತ್ತಿಯನ್ನೇ ಆಯ್ದುಕೊಂಡಿದ್ದಾರೆ. ಇದರ ಜೊತೆಗೆ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಸ್ವಿಮ್ಮರ್ ಕೂಡ ಹೌದು. ಹೀಗೆ ಜೀವನದಲ್ಲಿ ನೋವುಂಡರೂ ಕೂಡ ಈಗ ಸುಜಾತ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ. ಆತ್ಮಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.